ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ಇವಾಗ ವಾಟ್ಸಪ್ ಅಲ್ಲಿ ಒಂದು ಹೊಸ ಫೀಚರ್ ನ ವಾಟ್ಸಪ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಫೀಚರ್ ಅಂತೂ ತುಂಬಾ ಜನ ಕಾಯ್ತಾ ಇದ್ರಿ. ಅಂಡ್ ದೆನ್ ಈ ಫೀಚರ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ವಾಟ್ಸಪ್ ಅವರು ಹೊಸ ಫೀಚರ್ ನ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಆ ಫೀಚರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಹಾಗೆ ಆ ಫೀಚರ್ ನ ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮಂಜುನಾಥ್, ಕನ್ನಡ ಗಿಸ್ಬಾಟ್ ಇಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕನ್ ನೋಡ್ತಾ ಇರ್ಬೋದು. ಅದನ್ನ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಇವಾಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಹೊಸ ಫೀಚರ್ ವಾಟ್ಸಪ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ಇವಾಗ ನೀವು ಮೆಸೆಂಜರ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಮೆಸೇಜಸ್ ಆಗಿರ್ಬೋದು, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಮೆಸೇಜ್ ಮಾಡಿದಾಗ ನೀವು ಅದಕ್ಕೆ ರಿಪ್ಲೈ ಮಾಡಿದಾಗ ಏನು ನಿಮ್ಮ ಫ್ರೆಂಡ್ಸ್ ಮೆಸೇಜ್ ಮಾಡಿರ್ತಾರಲ್ಲ ಅದಕ್ಕೆ ನೀವೇನಾದರೂ ರಿಯಾಕ್ಷನ್ ಕೊಡಬೇಕು ಅಂತ ಅಂದರೆ ನೀವೇನು ಮಾಡ್ತೀರಾ, ಜಸ್ಟ್ ಆ ಮೆಸೇಜ್ನ ಟ್ಯಾಪ್ ಮಾಡ್ತು ಅಂದರೆ ಸಾಕು, ಅಲ್ಲಿ ನಿಮಗೆ ರಿಯಾಕ್ಷನ್ಸ್ ತೋರಿಸುತ್ತೆ. ಆ ರಿಯಾಕ್ಷನ್ಸ್ನ ನೀವು ಮಾಡ್ಬೋದಾಯ್ತು. ಆದರೆ ವಾಟ್ಸಪ್ಪಲ್ಲಿ ಹೇಗಿತ್ತು ಅಂತಂದರೆ, ನೀವು ವಾಟ್ಸಪ್ಪಲ್ಲಿ ಏನಾದರೂ ರಿಯಾಕ್ಷನ್ಸ್ ಕಳಿಸ್ಬೇಕು ಎಮೋಜಿ ಮುಖಾಂತರ ಅಂತಂದರೆ ನೀವು ಮೆಸೇಜಲ್ಲಿ ಹೋಗಿ ಸರ್ಚ್ ಮಾಡಿ ಎಮೋಜಿ ಹತ್ರ ನೀವು ಸೆಂಡ್ ಮಾಡಬೇಕಾಯ್ತು ಅಲ್ವಾ. ಆದರೆ ಇವಾಗ ನಿಮಗೆ ವಾಟ್ಸಪ್ಪಲ್ಲಿ ಆ ಮೆಸೇಜಸ್ಗೆ ನೀವು ರಿಯಾಕ್ಷನ್ ಕೊಡ್ಬೋದು. ಸೇಮ್ ನಿಮಗೆ ಮೆಸೆಂಜರ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಮೆಸೇಜಸ್ ಆಗಿರ್ಬೋದು, ಅದರಲ್ಲಿ ಹೇಗೆ ಮಾಡ್ತಿದ್ವಲ್ಲ ಅದೇ ರೀತಿಯಾಗಿ ನಾವು ವಾಟ್ಸಪ್ಪಲ್ಲಿ ಕೂಡ ಮಾಡ್ಬೋದು. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಟೆಕ್ ವಿಡಿಯೋಸ್ಗಾಗಿ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನು ಕೂಡ ಫಾಲೋ ಮಾಡಿ, ಆ್ಯಂಡ್ ದೆನ್ ಟ್ವಿಟರ್ ಪೇಜ್ ಇದೆ, ಟ್ವಿಟರ್ ಪೇಜ್ ಕೂಡ ಫಾಲೋ ಮಾಡಿ, ಆ್ಯಂಡ್ ದೆನ್ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಅಂತಲೇ ಹೇಳ್ತೀನಿ. ನೀವು ನಿಮ್ಮ ವಾಟ್ಸಪ್ ಹೋಗಿ ನೀವು ನಿಮ್ಮ ವಾಟ್ಸಪ್ ಓಪನ್ ಮಾಡಾದ್ಮೇಲೆ ಯಾವುದಾದ್ರೂ ಒಂದು ಚಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಟ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲೋಡಿ, ನೀವು ನಿಮ್ಮ ಫ್ರೆಂಡ್ ಯಾರನ್ನ ಮೆಸೇಜ್ ಮಾಡಿರ್ತಾರೆ, ಇಲ್ಲೋಡಿ ಆ ಮೆಸೇಜ್ನ ನೀವೇನಾದರೂ ಲೈಕ್ ಮಾಡಬೇಕು ಅಥವಾ ನೀವೇನಾದ್ರು ರಿಯಾಕ್ಷನ್ ಕೊಡಬೇಕು ಅಂತಂದರೆ ಜಸ್ಟ್ ನೋಡಿ ಆ ಮೆಸೇಜ್ನ ಹೋಲ್ಡ್ ಮಾಡಿದ ತಕ್ಷಣ ನಿಮಗೆ ರಿಯಾಕ್ಷನ್ ತೋರಿಸುತ್ತೆ. ಇದರಲ್ಲಿ ನಿಮಗೆ ನೋಡಿ ಟೋಟಲ್ ಆಗಿ 6 ರಿಯಾಕ್ಷನ್ಸ್ ಇದೆ. ಈ 6 ರಿಯಾಕ್ಷನ್ಸಲ್ಲಿ ನೀವು ಯಾವ್ದು ಬೇಕಾರೋ ಆ ರಿಯಾಕ್ಷನ್ಸ್ನ ಕೊಡ್ಬೋದು. ಇಲ್ಲೋಡಿ ನೆಕ್ಸ್ಟ್ ಇಲ್ಲೋಡಿ ಈ ರೀತಿಯಾಗಿ ನೀವು ರಿಯಾಕ್ಷನ್ ಕೊಡ್ಬೋದು. ಆ್ಯಂಡ್ ದೆನ್ ಇಫ್ ಸಪೋಸ್ ನೀವೇನಾದರೂ ಅದನ್ನು ಡಿಲೀಟ್ ಮಾಡಬೇಕು ಅಂತಂದ್ರೂ ಕೂಡ ನೀವು ಆ ರಿಯಾಕ್ಷನ್ನ ರಿಮೂವ್ ಮಾಡ್ಬೋದು. ಅದು ಹೇಗೆ ಅಂತಂದರೆ ಇಲ್ಲಡೆ ರಿಯಾಕ್ಷನ್ ಏನು ನಾನು ಈ ಮೆಸೇಜ್ ಚಾಟಲ್ಲಿ ಕೊಟ್ಟಿದ್ದೀನಲ್ಲ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು, ಆ ರಿಯಾಕ್ಷನ್ನ ಇಲ್ಲಿ ನಿಮಗೆ ತೋರಿಸುತ್ತೆ. ಇದು ಅವರು ಕಳಿಸಿರೋ ರಿಯಾಕ್ಷನ್ನ ನೀವು ರಿಮೂವ್ ಮಾಡೋಕ್ಕಲ್ಲ, ನೀವು ಏನು ಕಳಿಸಿದ್ರಲ್ಲ ಆ ರಿಯಾಕ್ಷನ್ನ ರಿಮೂವ್ ಮಾಡಬೇಕು ಅಂತಂದರೆ ಆ ರಿಯಾಕ್ಷನ್ನ ಸೆಲೆಕ್ಟ್ ಮಾಡಿ, ಇಲ್ಲೋಡಿ ಟ್ಯಾಪ್ ಟು ರಿಮೂವ್ ಅಂತ ಕೊಟ್ಟಿದ್ದಾರಲ್ಲ ಅದನ್ನು ಸೆಲೆಕ್ಟ್ ಮಾಡಿ ರಿಯಾಕ್ಷನ್ಸು ಹೋಗುತ್ತೆ. ಇಲ್ಲೋಡಿ ಅಗೇನ್ ರಿಯಾಕ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸಪೋಸ್ ಅವರು ಏನು ರಿಯಾಕ್ಷನ್ ಕೊಟ್ಟಿರ್ತಾರಲ್ಲ ಆ ರಿಯಾಕ್ಷನ್ ಕೂಡ ನೀವು ರಿಪ್ಲೈ ಮಾಡ್ಬೋದು. ಬಟ್ ಅವರು ನಿಮಗೆ ರಿಯಾಕ್ಷನ್ ಕೊಟ್ಟಿರ್ತಾರಲ್ಲ ನೀವು ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ. ಇಲ್ಲೋಡಿ ನೀವೇನು ರಿಯಾಕ್ಷನ್ ಕೊಟ್ಟಿರ್ತೀರ ಆ ಚಾಟಲ್ಲಿ ಅದನ್ನು ಮಾತ್ರ ನೀವು ರಿಮೂವ್ ಮಾಡ್ಬೋದು. ಇನ್ನು ಮುಂದೆ ನೀವು ರಿಯಾಕ್ಷನ್ಸ್ ಎಲ್ಲ ಕೊಡೋದಕ್ಕೆ ಎಮೋಜಿನ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೋಡಿ ನೀವು ಜಸ್ಟ್ ಆ ಮೆಸೇಜ್ನ ಸೆಲೆಕ್ಟ್ ಮಾಡಿ ಜಸ್ಟ್ ರಿಯಾಕ್ಷನ್ ಕೊಡಿ ಅಂತಲೇ ಹೇಳ್ತೀನಿ. ಈ ರೀತಿಯಾಗಿ ನೀವು ವಾಟ್ಸಪ್ ಮೆಸೇಜಲ್ಲಿ ರಿಯಾಕ್ಷನ್ನ ನೀವು ಕೊಡ್ಬೋದು. ಆ್ಯಂಡ್ ದೆನ್ ನೀವು ಅದನ್ನು ರಿಮೂವ್ ಕೂಡ ಮಾಡ್ಬೋದು ಅಂತಲೇ ಹೇಳ್ತೀನಿ. ನೋಡಿದ್ರಲ್ಲ ವಾಟ್ಸಪ್ಪಲ್ಲಿ ಹೇಗೆ ನೀವು ರಿಯಾಕ್ಷನ್ಸ್ ಕೊಡ್ಬೋದು ಆ ಮೆಸೇಜ್ಗೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟೆ. ಆ್ಯಂಡ್ ದೆನ್ ಇನ್ನು ಮುಂದೆ ನೀವು ವಾಟ್ಸಪ್ಪಲ್ಲಿ ಏನೋ ರಿಯಾಕ್ಷನ್ಸ್ ಏನನ್ನ ಕಳಿಸ್ಬೇಕು ಅಂತಂದರೆ ಸಪ್ರೇಟಾಗಿ ಎಮೋಜಿಸ್ಗೆ ಹೋಗಿ ನೀವು ಸರ್ಚ್ ಮಾಡಿ ಸೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆ ಮೆಸೇಜ್ನ ಜಸ್ಟ್ ಹೋಲ್ಡ್ ಮಾಡ್ತು ಅಂತಂದರೆ ಸಾಕು, ನೀವು ರಿಯಾಕ್ಷನ್ಸ್ ಅಲ್ಲಿ ಕಾಣಿಸುತ್ತೆ, ನೀವು ಅದನ್ನು ಸೆಂಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ಬೋಟ್ .com ಪೇಜ್ಗೂ ಭೇಟಿ ನೀಡಿ. ಧನ್ಯವಾದಗಳು.